ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸೈಜಸ್ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ಒಂದು 3 ಇಂದ 4 ತೊಗೊಂಡಿರೋದು. 1 ಕಪ್ಪಷ್ಟು ಬೇಳೆ ತಗೊಳ್ಳಿ ಕುಕ್ಕರಲ್ಲಿ. ಆಮೇಲೆ ಅದನ್ನು ವಾಶ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ತೊಳೆದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಹೆಚ್ಚಿದ್ದು ಮತ್ತು ಅರಿಶಿನ ಪುಡಿ, ಬೆಳ್ಳುಳ್ಳಿ ಅನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀವು 3 ಇಂದ 4 ವಿಷಿಲ್ನ ಹೊಡ್ಸ್ಕೊಳ್ಳಿ. ಒಂದೊಂದು ಕುಕ್ಕರಲ್ಲಿ ಒಂದೊಂದು ಥರ ಇರುತ್ತೆ. ಚೆನ್ನಾಗಿ ಬೇಳೆ ಬೇಯಬೇಕು ಅದಕ್ಕೆ. ಆಮೇಲೆ 3 ಟೊಮೊಟೊ ದೊಡ್ಡ ಸೈಜಿನ ತಗೊಂಡಿದ್ದೀನಿ, ಅದನ್ನು ತೊಳೆದು ಅದಕ್ಕೆ ಹೆಚ್ಚಿ ಹಾಕಬೇಕು. ಅದಾದಮೇಲೆ ಒಂದು ಕಡೆ ನುಗ್ಗೆಕಾಯಿನ ತೊಳೆದಿರ್ತೀವಲ್ಲ, ನುಗ್ಗೆಕಾಯಿಗೆ ಖಾರದ ಪುಡಿ ಉಪ್ಪನ್ನ ಹಾಕಿ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಅದು ಬಿಸಿಲು ಹೊಡೆಯೋಷ್ಟೊಳಗೆ ಇದನ್ನು ಬೇಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗಾಗಿ ನೋಡಿಕೊಂಡು ಖಾರದ ಪುಡಿನ ಮತ್ತು ಉಪ್ಪನ್ನ ಹಾಕಿ ಬೇಯಿರಿ. ಒಂದು ಕಡೆ ಅದನ್ನು ಬೇಯ್ತಾಯಿದ್ದೀನಿ, ಒಂದು ಕಡೆ ಇಲ್ಲಿ ಬಿಸಿಲು ಹಾಕಿ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನು ಬೆಂದಿದೆ ಚೆನ್ನಾಗಿ. ಅದಾದಮೇಲೆ ಚೆನ್ನಾಗಿ ಮಸಿಗೆ ತೊಗೊಂಡು ಚೆನ್ನಾಗಿ ಮಸೀರಿ, ನೀರು ಬಸ್ತಾರ ಮಸಿಬೋದು, ಇಲ್ಲ ಅದೇ ಥರ ಮಸೀರಿ. ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಬೆಳ್ಳುಳ್ಳಿ ಜಜ್ಜಿಡ್ಕೊಂಡಿರಿ, ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ವಿ, ಹುಳಿ ನೋಡ್ಕೊಂಡು ಹಾಕೋಬೇಕು. ಮತ್ತು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಎಲ್ಲನೂ ಬೇಯಿಕಿಟ್ಕೊಂಡಿದ್ವಲ್ಲ ಅದನ್ನು ಮತ್ತು ಇದನ್ನು ಎರಡನ್ನೂ ಮಿಕ್ಸ್ ಮಾಡಿದ್ದನ್ನ ಆ ಒಗ್ಗರಣೆಗೆ ಸುರಿದ್ಬಿಡಿ. ಸುರಿದ್ಬಿಟ್ಟು ನೋಡ್ಕೊಂಡು ಖಾರ ಪುಡಿ ಹಾಕಿ, ಯಾಕಂದರೆ ಬೇಯಕ್ಕೋಸ್ಕರ ನಾವು ಮತ್ತೆ ನುಗ್ಗೆಕಾಯಿಗೆ ಖಾರದ ಪುಡಿ ಉಪ್ಪು ಹಾಕಿದ್ವಲ್ಲ, ಮತ್ತು ಇದು ಖಾರ ಇದರಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಖಾರ ಹಾಕಿದ್ಮೇಲೆ ನಾನಿಲ್ಲಿ MTR ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಹಿಂಗು ಹಾಕಿ ಮತ್ತು ಹುಣಸೆ ರಸನ ನೆನೆಸಿದ್ದನ್ನ ಇದಕ್ಕೆ ಹಾಕಬೇಕು. ಟೊಮೊಟೊನೂ ಹಾಕಿರ್ತೀರ, ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಡ ಹುಣಸೆ ಹುಳಿ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಟೊಮೊಟೊ ನಾನು ಇಲ್ಲಿ 3 ಹಾಕಿದ್ದೀನಿ, ಹಂಗಾಗಿ ಹುಣಸೆ ಹುಳಿನ ಹಾಕಿದ್ದೀನಿ. ಎರಡನ್ನೂ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ. ಸಾಂಬಾರಂತೂ ಸೂಪರಾಗಿ ಸಖತ್ತಾಗಿ ಬಂದಿತ್ತು. ಈ ಥರ ನೀರಿನ ಮಾಡ್ಬೋದು, ನೀರು ಥರ ಮಾಡಿದ್ರೇ ಇದು ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ. ಒಂದೊಂದು ಕಡೆ ಗಟ್ಟಿ ಮಾಡ್ತಾರೆ. ಎರಡನ್ನೂ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಏನೋ ಒಂದು ನಮ್ಮ ಶೈಲಿಯಲ್ಲಿ ಈ ಥರ ಮಾಡ್ತಾರೆ ಅನ್ನೋದು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಯಾರಿಗದರಲ್ಲಿ ಇಷ್ಟ ಇದ್ದರೆ ಲೈಕು ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಅದಾದಮೇಲೆ ಫೈನಲಾಗಿ ಎಲ್ಲ ಆಗುತ್ತೆ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸಿಗಲಿಲ್ಲ, ಹಂಗಾಗಿ ಹಾಕಿಲ್ಲ. ನೀವು ಕೊತ್ತಂಬರಿ ಸೊಪ್ಪು ಸಿಕ್ಕರೆ ಅದಕ್ಕೆ ಹಾಕಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿದೆ ಅಂತ ಒಂದು ಸಲ ಎಲ್ಲ ಆದಮೇಲೆ ಲಾಸ್ಟಿಗೆ ಬಾರಿಸೋದೆ, ಚೆನ್ನಾಗಿ ಊಟ ಮಾಡೋದೆ. ಚೆನ್ನಾಗಿ ಬೆಂದಿದೆ. ತುಂಬಾ ಚೆನ್ನಾಗಿತ್ತು ಸಾಂಬಾರು. ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ.